ನಮ್ಮಲ್ಲಿ ಅದೆಷ್ಟೋ ಮಂತ್ರವಾದಿಗಳು, ಪವಾಡ ಪುರುಷರು, ಅತೀಂದ್ರಿಯ ಶಕ್ತಿಗಳನ್ನ ಉಳ್ಳವರು, ಯೋಗಿಗಳು, ಸಾಧು ಸಂತರುಗಳು ಇದ್ದಾರೆ. ಇವರೆಲ್ಲ ಎಷ್ಟು ಪ್ರಭಾವಿಗಳು, ಇವರ ಶಕ್ತಿ ಎಂಥದ್ದು, ಇವರ ಶಕ್ತಿಯ ಮೂಲ ಯಾವುದು ಅನ್ನೋ ಪ್ರಶ್ನೆಗಳು ನಮ್ಮನ್ನ ಕಾಲದಿಂದಲೂ ಕಾಡುತ್ತಲೇವೆ. ಅಸಲಿಗೆ ಇವರೆಲ್ಲ ನಿಜಕ್ಕೂ ಪವಾಡ ಪುರುಷರ ಅನ್ನುವ ಅನುಮಾನಗಳು ಇವೆ. ಆದರೆ ಇದಕ್ಕೆಲ್ಲ ಉತ್ತರವನ್ನ ನಾವು ಕಾಲನಿಗೆ ಬಿಟ್ಟು ಮುನ್ನಡೆಯುತ್ತಿದ್ದೇವೆ. ಅಂಥದ್ದೇ ಒಬ್ಬ ಪವಾಡ ಪುರುಷ ವ್ಯಕ್ತಿ ಈ ಕಾಲದಲ್ಲಿಯೂ ತಮ್ಮ ದೈವಿ ಶಕ್ತಿಯ ಮೂಲಕ ಜನರ ನಂಬಿಕೆಯನ್ನ ಉಳಿಸ್ಕೊಂಡಿದ್ದಾರೆ. ಆ ವ್ಯಕ್ತಿ ಯಾರು? ಅವರು ಮಾಡೋ ಪವಾಡಗಳೇನು? ಜನರು ಅವರಿಂದ ಪಡೆದ ಪರಿಹಾರವೇನು ಅನ್ನೋ ಮಾಹಿತಿಗಳನ್ನ ಕೊಡ್ತೀವಿ, ಬನ್ನಿ. ವೆಲ್ಕಮ್ ಟು ಮಂತ್ರಭೂಮಿ. ನಂಬಿಕೆ ಅನ್ನೋದು ಎಂಥ ವ್ಯಕ್ತಿಯನ್ನು ಸಹ ಧನಾತ್ಮಕವಾಗಿ ಯೋಚಿಸುವಂತೆ ಮಾಡುತ್ತೆ. ಕೆಲಸ, ಬದುಕು, ಮದುವೆ, ಜೀವನ ಹೀಗೆ ಎಲ್ಲದರಲ್ಲೂ ಈ ನಂಬಿಕೆಯೊಂದೇ ಆತನ ಕೈ ಹಿಡಿಯೋದು. ಇದೇ ನಂಬಿಕೆಯನ್ನ ಕೆಲವರು ದೇವರಿಗೆ ಹೋಲಿಸಿದ್ರೆ ಮತ್ತೆ ಕೆಲವರು ಅತೀಂದ್ರಿಯ ಶಕ್ತಿಗಳಿಗೆ ಹೋಲಿಸ್ತಾರೆ. ಒಟ್ಟಾರೆ ನಂಬಿಕೆ ಅನ್ನೋದು ಒಬ್ಬ ವ್ಯಕ್ತಿಯ ಜೀವನದುದ್ದಕ್ಕೂ ಆತನ ಬೆಂಗಾವಲಾಗಿ ಕೆಲಸ ಮಾಡುತ್ತಲೇ ಇರುತ್ತೆ. ಹಾಗೆಯೇ ಇದೇ ನಂಬಿಕೆಯನ್ನ ದೈವಾಂಶ ಸಂಬುತರ ಮೇಲೆ, ಯೋಗಿ ಸಾಧುಗಳ ಮೇಲೆ ಇಟ್ಟ ಜನರು ಕೂಡ ತಮ್ಮ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಕೂಡ ಇದೇ ನಂಬಿಕೆಯ ಆಧಾರದ ಮೇಲೆ ಬಗೆಹರಿಸಿಕೊಳ್ತಾರೆ ಅನ್ನೋದು ಇಲ್ಲಿ ನಿಜಕ್ಕೂ ಅಚ್ಚರಿಯ ಸಂಗತಿ. ಸದ್ಯಕ್ಕೆ ಪ್ರಚಲಿತದಲ್ಲಿರೋ ಪವಾಡ ಪುರುಷರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ತಿದ್ದಾಗ ನಮ್ಮ ತಂಡಕ್ಕೆ ಒಬ್ಬ ವ್ಯಕ್ತಿಯ ಹೆಸರು ಕೇಳಿಬಂದಿತ್ತು. ಅವರು ಜನರ ಸಮಸ್ಯೆಗಳನ್ನು ತಾವು ಕಂಡುಕೊಂಡ ರಹಸ್ಯ ಶಕ್ತಿಯ ಮೂಲಕ ಬಗೆಹರಿಸ್ತಾರೆ. ಜನರು ದಂಡು ದಂಡಾಗಿ ಅಲ್ಲಿಗೆ ಬಂದು ಹೋಗ್ತಾರೆ ಅನ್ನುವ ಮಾಹಿತಿಯೂ ಸಿಕ್ತು. ಆ ವ್ಯಕ್ತಿ ಇದ್ದದ್ದು ಬೆಂಗಳೂರಿನಿಂದ ಸುಮಾರು 500 ಕಿಲೋಮೀಟರ್ ದೂರವಿರೋ ಬಾಗಲಕೋಟೆ ಜಿಲ್ಲೆಯಲ್ಲಿ. ಬಾಗಲಕೋಟೆಯ ಬದಾಮಿ ತಾಲೂಕಿನ ಹತ್ತಿರ ಯಾವುದೋ ಗ್ರಾಮವೊಂದರಲ್ಲಿ ವಾಸವಾಗಿರೋ ಆ ವ್ಯಕ್ತಿ ಪವಾಡಗಳನ್ನು ಸೃಷ್ಟಿಸ್ತಾರೆ. ಜನರ ಸಮಸ್ಯೆಗಳನ್ನು ತಾವೇ ಪತ್ತೆ ಹಚ್ಚಿ ಅವರ ಹೆಸರನ್ನ ಕರೆದು ಅವರಿಗಿರೋ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅನ್ನುವ ಮಾಹಿತಿಗಳು ನಮ್ಮನ್ನ ಕುತೂಹಲಕ್ಕೆ ತಳ್ಳಿದ್ವು. ಹೇಳಿ ಕೇಳಿ ಉತ್ತರ ಕರ್ನಾಟಕದ ಜನರು ದೇವರು, ಭೂತ, ಪವಾಡಗಳನ್ನು ಹೆಚ್ಚಾಗಿ ನಂಬುವ ಜನರು. ಬಾಗಲಕೋಟೆ ಜಿಲ್ಲೆಯೊಂದರಲ್ಲೇ ಭೂತ ಬಿಡಿಸುವ, ಪವಾಡಗಳನ್ನು ಸೃಷ್ಟಿಸುವ ಅದೆಷ್ಟೋ ಮಂತ್ರವಾದಿಗಳು, ಪವಾಡ ಪುರುಷರು ನಮಗೆ ಸಿಗ್ತಾರೆ. ಇಂಥ ಜಿಲ್ಲೆಯಲ್ಲಿ ನಾವು ಕೇಳಿದ ವ್ಯಕ್ತಿಯೂ ಒಬ್ಬರು ಅಂತಲೇ ನಾವು ಅಂದುಕೊಂಡಿದ್ವಿ. ಆದರೆ ಆ ವ್ಯಕ್ತಿ ಬೇರೆಲ್ಲ ಮಂತ್ರವಾದಿ, ಪವಾಡ ಪುರುಷರಿಗಿಂತ ವಿಭಿನ್ನ ಅನ್ನೋದು ಗೊತ್ತಾದದ್ದು ನಂತರವಷ್ಟೇ. ಅಂದಹಾಗೆ ನಾವು ಆ ವ್ಯಕ್ತಿಯನ್ನ ಭೇಟಿಯಾಗೋದಕ್ಕೆ ನಮ್ಮ ತಂಡದ ಜೊತೆಗೆ ಬಾಗಲಕೋಟೆಯತ್ತ ಹೊರಟೇ ಬಿಟ್ವಿ. ಬಾಗಲಕೋಟೆ ಜಿಲ್ಲೆ ಅಲ್ಲಿನ ನೆಲ, ಮೂಲ, ಸಂಸ್ಕೃತಿ ಹಾಗೂ ಸಹಬಾಳ್ವೆಗೆ ಹೆಸರಾದ ಜಿಲ್ಲೆ. 10 ಪ್ರವಾಸಿ ತಾಣಗಳು ಇರೋ ಬಾಗಲಕೋಟೆಗೆ ಬಾದಾಮಿಯಂತೂ ಕಳಶವಿದ್ದ ಹಾಗೆ.
ನಾವು ಬಾದಾಮಿಯನ್ನ ತಲುಪಿದ ನಂತರ ಅಲ್ಲಿಂದ 15 ಕಿಲೋಮೀಟರ್ ದೂರದ ಹೆಬ್ಬಳ್ಳಿ ಅನ್ನೋ ಗ್ರಾಮವೊಂದನ್ನು ಹುಡುಕಿ ಹೇರಿಸಿಕೊಳ್ಳೋದು. ಹೆಬ್ಬಳ್ಳಿ ಗ್ರಾಮ ಬಡ ಕುಟುಂಬಗಳಿಂದಲೇ ತುಂಬಿ ಹೋಗಿರೋ ಗ್ರಾಮ. ಈ ಊರಿನ ಒಳಗೆ ಪ್ರವೇಶಿಸಿ ಊರಿನ ಕೊನೆಗೆ ಹೋದರೆ ಎಡಕ್ಕೊಂದು ತಿರುವು ಕಾಣುತ್ತೆ. ಅಲ್ಲಿ ನಿಂತು ನೋಡಿದ್ರೆ ಕಮಾನೊಂದು ಕಂಡು ಬರುತ್ತೆ. ಆ ಕಮಾನು ಇರೋ ಮನೆಯೇ ಆ ವ್ಯಕ್ತಿ ವಾಸವಾಗಿರೋ ಮನೆ. ನಾವು ಈ ಮನೆಯ ಬಳಿಗೆ ಹೋಗುವಷ್ಟರಲ್ಲಿ ಅದಾಗಲೇ ನೂರಾರು ಜನರು ಮನೆಯ ಮುಂದೆ ಯಾವುದೋ ಒಂದು ಸನ್ನಿವೇಶಕ್ಕಾಗಿ ಕಾದು ಕೂತಿದ್ರು. ನಾವು ನಮ್ಮ ವಾಹನದಿಂದ ಇಳಿದು ಅದ್ಯಾವ ಸನ್ನಿವೇಶಕ್ಕಾಗಿ ಜನರು ಕಾದಿದ್ದಾರೆ ಅಂತ ವಿಚಾರಿಸಿದಾಗ ಅದು ಅಜ್ಜಯ್ಯ ಬರೋ ಸಮಯ ಅಂತ ಹೇಳಿದ್ರು. ಯಾರಿದು ಅಜ್ಜಯ್ಯ? ಅಜ್ಜಯ್ಯನಿಗೂ ನಾವು ಹುಡುಕಿಕೊಂಡು ಬಂದ ವ್ಯಕ್ತಿಗೂ ಏನು ಸಂಬಂಧ ಅಂತ ನಾವು ವಿಚಾರಿಸಿದಾಗಲೇ ನಮಗೆ ಅಚ್ಚರಿಯ ವಿಷಯವೊಂದು ಗೊತ್ತಾಗಿತ್ತು. ಅದೇನು ಅಂತ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ. ಅಲ್ಲಿ ನೂರಾರು ಜನರು ಕಾದಿದ್ದ ಸನ್ನಿವೇಶಕ್ಕೆ ಸಾಕ್ಷಿಯಾದದ್ದು ಒಂದೆಡೆ ಇಟ್ಟಿದ್ದ ಒಂದಷ್ಟು ನಿಂಬೆಹಣ್ಣು, ವಿಭೂತಿ, ತಾಯತ ಹಾಗೂ ಯಾವುದೋ ವ್ಯಕ್ತಿ ಬಳಸಿದ್ದ ಒಂದಷ್ಟು ವಸ್ತ್ರಗಳು. ಅದೊಂದು ಕೋಣೆಯಲ್ಲಿ ಈ ಎಲ್ಲ ವಸ್ತುಗಳನ್ನ ಇಡಲಾಗಿತ್ತು. ಅಲ್ಲಿಯೂ ಸಹ ಒಂದಷ್ಟು ಜನರು ಯಾರನ್ನೋ ಕಾಯುತ್ತಾ ಕೂತಿದ್ರು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ಬರ್ತಾರೆ, ನಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅನ್ನುವ ಮಾತುಗಳು ಸಹ ನಮ್ಮ ಕಿವಿಗೆ ಬಿದ್ದಿದ್ವು. ನೋಡುತ್ತಿದ್ದ ಹಾಗೆ ಅಲ್ಲಿಗೆ ಒಬ್ಬ ವ್ಯಕ್ತಿಯ ಪ್ರವೇಶವಾಗಿತ್ತು. ಒಳಗೆ ಬಂದ ಆ ವ್ಯಕ್ತಿ ಹಸಿರು ತಿರುಸುಗಳನ್ನ ತೊಟ್ಟಿದ್ರು. ಗೋಡೆಯ ಮೇಲಿದ್ದ ಫೋಟೋಗಳಿಗೆ ಹೂ ಮುಡಿಸಿ ನಮಸ್ಕರಿಸೋಕೆ ಮುಂದಾದ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ನಡುಗೋದಕ್ಕೆ ಶುರು ಮಾಡಿದ್ರು. ಸಣ್ಣಗೆ ನಡುಗೋದಕ್ಕೆ ಪ್ರಾರಂಭಿಸಿದ ವ್ಯಕ್ತಿಯ ಮೈ ಮೇಲೆ ಯಾವುದೋ ಶಕ್ತಿಯೊಂದು ಆವರಿಸಿಕೊಳ್ಳೋಕೆ ಶುರು ಮಾಡಿತ್ತಂತೆ. ನೋಡುತ್ತಲೇ ಆ ವ್ಯಕ್ತಿ ಒಮ್ಮೆ ಜಿಗಿದು ತಾವು ನಿಂತಿದ್ದ ದಿಕ್ಕಿನ ವಿರುದ್ಧ ದಿಕ್ಕಿಗೆ ತಿರುಗಿದ್ರು. ಹೌದು, ಆ ವ್ಯಕ್ತಿಯ ಮೇಲೆ ಅಜ್ಜಯ್ಯ ಅಥವಾ ದೊಡ್ಡಲಾಲ ಸಾಬಾವಾಲಿ ಅನ್ನುವ ಹೆಸರಿನ ದೈವ ಶಕ್ತಿಯೊಂದು ಬಂದಿದೆ ಅಂತ ಅಲ್ಲಿಯೇ ನಮ್ಮ ಅಕ್ಕಪಕ್ಕದಲ್ಲಿ ನಿಂತಿದ್ದ ಕೆಲವರು ನಮಗೆ ಮಾಹಿತಿ ಕೊಟ್ಟರು. ಅಜ್ಜಯ್ಯ ಆವರಿಸಿದ್ದ ವ್ಯಕ್ತಿಯ ದೇಹ ಕಂಪಿಸೋದಕ್ಕೆ ಪ್ರಾರಂಭಿಸಿ ಅದು ನಿರಂತರ ಪ್ರಕ್ರಿಯೆಯಾಗಿ ಬದಲಾಗಿತ್ತು. ಈ ವ್ಯಕ್ತಿಯ ಹೆಸರು ಶಹಾಬುದ್ದೀನ್ ಶಾಹಿ. ಸುಮಾರು 30 ವರ್ಷಗಳ ಹಿಂದೆ ಇವರ ತಂದೆ ನಬಿ ಸಾಬರು ಈ ಕಾಯಕವನ್ನ ಮಾಡ್ತಿದ್ರಂತೆ. ಅವರ ಮೈಮೇಲೂ ಸಹ ಅಜ್ಜಯ್ಯನವರು ಆವರಿಸಿಕೊಂಡು ಹೆಬ್ಬಳ್ಳಿಯ ಸುತ್ತಮುತ್ತಲ ಜನರ ಕಷ್ಟಗಳನ್ನ ಪರಿಹರಿಸ್ತಾ ಇದ್ರಂತೆ. ಶಹಾಬುದ್ದೀನ್ ಶಾಹಿಯವರ ತಂದೆ ಕಾಲವಾದ ನಂತರ ಅದೇ ಕಾಯಕವನ್ನ ಶಹಾಬುದ್ದೀನ್ ಶಾಹಿಯವರು ಮುಂದುವರಿಸಿದ್ದಾರೆ. ಇವರ ಮೈಯನ್ನ ಆವರಿಸೋ ಆ ಅಜ್ಜಯ್ಯ ದೇವರು ಹೆಬ್ಬಳ್ಳಿ ಸುತ್ತಮುತ್ತಲಿನ ಜನರ ಸಂಕಷ್ಟಗಳನ್ನ ಪರಿಹರಿಸೋದಕ್ಕೆ ಅಂತಲೇ ಆವರಿಸಿದ್ದು ಅನ್ನುವ ಮಾತುಗಳು ಹೆಬ್ಬಳ್ಳಿಯ ಜನರಿಂದ ಕೇಳಿ ಬರ್ತವೆ. ಎಷ್ಟೋ ಕಷ್ಟ ಬಂದಾಗ ಬಂದಿದ್ದೇವೆ. ನಮ್ಮ ತಂದೆಯವರು ಸಾಕಷ್ಟು ಸಮಸ್ಯೆ ಆಗಿತ್ತು. ನಮ್ಮ ತಂದೆ ತಾಯಿ 30 ವರ್ಷಗಳಿಂದ ಇಲ್ಲಿ ಬರ್ತಿದ್ದಾರೆ. ಅವರ ಆಶೀರ್ವಾದದಿಂದ ನನ್ನ ಜನನ ಆಗಿದೆ. ಇವತ್ತು ನಾನು ಕೂಡ ಒಂದು ಲೆಕ್ಕಕ್ಕೆ ಇದ್ದೀನಿ. ಅವ್ರದ್ದು ಎಲ್ಲ ಸಾಯೋವರೆಗೂ ಮರೆಯೋಕ್ಕಾಗದಷ್ಟು ಇದೆ ಅಜ್ಜನವ್ರದ್ದು. ದೊಡ್ಡ ಪವಾಡ ಪುರುಷರಿದ್ದಾರೆ.
ಅಜ್ಜಯ್ಯನ ಶಕ್ತಿಯನ್ನ ನಂಬಿರೋ ಸಾವಿರಾರು ಜನರು ಈ ಹೆಬ್ಬಳ್ಳಿಯ ಶಾಬುದ್ದೀನ್ ಶಾಹಿ ಅವರನ್ನ ನೋಡೋದಕ್ಕೆ ವಾರಕ್ಕೊಮ್ಮೆ ಬಂದು ಹೋಗ್ತಾರೆ. ಜಮೀನು, ದೈಹಿಕ, ಮಾನಸಿಕ, ಕುಡಿಯೋ ಚಟ, ಕಳವು, ಹೀಗೆ ಏನೇ ಸಮಸ್ಯೆ ಇದ್ರೂ ಇಲ್ಲಿನ ಜನರು ಮೊರೆ ಹೋಗೋದು ಶಾಬುದ್ದೀನ್ ಶಾಹಿ ಅವರನ್ನೇ. ಯಾವುದೇ ವಾಸಿಯಾಗದ ಕಾಯಿಲೆ ಹಾಗೂ ಮಾರಣಾಂತಿಕ ರೋಗಗಳಿದ್ರೂ ಸಹ ಅದಕ್ಕೆ ಶಾಬುದ್ದೀನ್ ಶಾಹಿ ಅವರು ಪರಿಹಾರ ಕೊಡ್ತಾರೆ ಅನ್ನೋ ನಂಬಿಕೆ ಇಲ್ಲಿನ ಜನಗಳದ್ದು. ಒಂದು ನೌಕರಿದಾಗಲಿ, ಒಂದು ಮಕ್ಕಳದಾಗಲಿ, ಒಂದು ಮನೆ ಕಿರಿಕಿರಿ ಆಗಲಿ, ಮನ್ಯಾಗ ಹೆಚ್ಚು ಕಡಿಮೆ ಹೊಲ ಬಲ ಬೆಳೀಲಿಲ್ಲ ಅಂದ್ರೆ ಇಲ್ಲಿ ಬಂದು ಅಪ್ಪನ ಕೇಳಕ್ಕೆ ಬೋರ್ ಅದು ಒಂದು ನೀರು ಬೀಳಲಿಲ್ಲ ಅಂದ್ರೆ ಇಲ್ಲೇ ಕುಂತಲ್ಲೇ ಹೇಳ್ತಾರೆ, ಇಂಥಲ್ಲೇ ಬೀಳ್ತೈತಪ್ಪ ಹಿಂಗೆ ಹಾಕಿಸ್ರೆ. ಇಲ್ಲೊಂದು ಹೇಳಲೇಬೇಕಾದ ಅಚ್ಚರಿ ಹುಟ್ಟಿಸುವ ನಂಬಲ ಸಾಧ್ಯವಾದ ವಿಷಯವೊಂದಿದೆ. ಅದೇನೆಂದರೆ ಇಲ್ಲಿಗೆ ಬರೋ ಯಾವುದೇ ವ್ಯಕ್ತಿ ತನ್ನ ಸಮಸ್ಯೆ ಏನು ಅನ್ನೋದನ್ನ ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಅಷ್ಟೇ ಯಾಕೆ, ದೈವಶಕ್ತಿಯನ್ನ ಅವತರಿಸಿಕೊಳ್ಳೋ ಶಾಬುದ್ದೀನ್ ಶಾಹಿ ಅವರ ಎದುರು ಸಹ ಯಾವುದೇ ವ್ಯಕ್ತಿ ತನ್ನ ಕಷ್ಟ ಎಂಥದ್ದು, ತನ್ನ ಸಮಸ್ಯೆ ಏನು, ತನಗೆ ಇರೋ ಕಾಯಿಲೆ ಯಾವುದು, ತಾನು ಕೇಳಲು ಬಂದ ಪರಿಹಾರವೇನು ಅನ್ನುವ ಸಣ್ಣ ಸುಳಿವನ್ನು ಸಹ ನೀಡಿರೋದಿಲ್ಲ. ಆದರೆ ಅವರ ಸಮಸ್ಯೆ ಅಥವಾ ಕಷ್ಟ ಏನು ಅನ್ನೋದು ಶಾಬುದ್ದೀನ್ ಶಾಹಿ ಅವರಿಗೆ ಗೊತ್ತಾಗಿ ಬಿಡುತ್ತಂತೆ. ಅಜ್ಜಯ್ಯ ಅನ್ನೋ ದೈವಶಕ್ತಿ ಆವರಿಸಿರೋ ಶಾಬುದ್ದೀನ್ ಶಾಹಿ ಅವರು ಇಂಥವರು ಇಂಥ ಊರಿನಿಂದ ಬಂದಿದ್ದಾರೆ, ಅವರಿಗೆ ಇಂಥ ಸಮಸ್ಯೆ ಇದೆ, ಅವರಿಗೆ ಪರಿಹಾರ ನೀಡಬೇಕು, ಅವರನ್ನ ನನ್ನ ಎದುರು ತಂದು ನಿಲ್ಲಿಸಿ ಅಂತ ತಮ್ಮ ಸಹಾಯಕರಿಗೆ ಹೇಳ್ತಾರೆ. ಅವರು ಗುಂಪಿನಲ್ಲಿ ಅದನ್ನ ಕೂಗಿ ಹೇಳಿದಾಗ ಅದೇ ವಿಷಯವಾಗಿ ಅಜ್ಜಯ್ಯನನ್ನ ಕಾಣಲು ಬಂದಿರೋ ವ್ಯಕ್ತಿ ಅಜ್ಜಯ್ಯನ ಎದುರು ಬಂದು ನಿಲ್ತಾನೆ. ಆಗ ಅಜ್ಜಯ್ಯ ಅವರು ತಮ್ಮ ಬಳಿ ಇರೋ ನಿಂಬೆ ಹಣ್ಣನ್ನ ಕೈಯಲ್ಲಿ ಹಿಡಿದು ಮಂತ್ರಗಳನ್ನ ಉಚ್ಚರಿಸ್ತಾರೆ. ಜೊತೆಗೆ ವಿಭೂತಿಯ ಪಟ್ಟಣವೊಂದನ್ನ ಆ ವ್ಯಕ್ತಿಯ ಕೈಗೆ ಕೊಟ್ಟು ಇಂತಿಷ್ಟು ದಿನಗಳಲ್ಲಿ ನಿನ್ನ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ನನ್ನ ಮೊಹರಂಕ ಖುಷಿಯಿಂದ ಬರುವಂಪಾಗ ನಾ ಮಾಡ್ತೀನಿ. ಈ ಶಬ್ದ ನಿನಗೆ ನಂಬಿಕೆ ಆತಂದ್ರೆ ಖುಷಿಯಿಂದ ಬಂದು ಮೊಹರಂ ಮಾಡ್ತಾರೆ. ಆ ಬೂಲಕಾಯಿ ಅವ್ನ ತಲೆ ಮಕ್ಕೈ. ನಾವು ಇದೆಲ್ಲವನ್ನು ಗಮನಿಸುತ್ತಿರುವಾಗಲೇ ಒಬ್ಬ ಹೆಂಗಸು ನರಳಾಡುವ ಸದ್ದೊಂದು ನಮಗೆ ಕೇಳಿ ಬಂತು. ಇಲ್ಲಿಗೆ ಯಾಕೆ ನನ್ನನ್ನ ಕರ್ಕೊಂಡು ಬಂದ್ರಿ, ನನ್ನ ಪಾಡಿಗೆ ಬಿಟ್ಟು ಬಿಡಿ, ನಾನು ಹೊರಟೆ ಹೋಗ್ತೇನೆ ಅಂತ ಆ ಹೆಂಗಸು ಕೂಗಾಡೋದಕ್ಕೆ ಶುರು ಮಾಡಿದ್ರು. ಆ ಹೆಂಗಸು ಯಾರು, ಆ ಹೆಂಗಸು ಹಾಗೆ ಕೂಗಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ. ಶಾಬುದ್ದೀನ್ ಶಾಹಿ ಅವರು ಒಂದಿಡೀ ದಿನ ಕೂತಲ್ಲೇ ಕೂತು ಮೈ ಮೇಲೆ ಅಜ್ಜಯ್ಯನವರನ್ನ ಆವಾಹಿಸಿಕೊಂಡು ಜನರ ಕಷ್ಟಗಳಿಗೆ ಪರಿಹಾರಗಳನ್ನ ನೀಡ್ತಾರೆ. ಅಲ್ಲಿಗೆ ಬರುವ ಅದೆಷ್ಟೋ ಜನರು ತಮ್ಮ ಸಂಬಂಧಿಕರ ಚಟಗಳನ್ನು ಬಿಡಿಸಲಿಕ್ಕೆ, ತಮ್ಮ ಜಮೀನಿನ ವಿಷಯಕ್ಕೆ, ದಾಯಾದಿ ಕಲಹಗಳಿಗೆ, ಸಂಸಾರದ ಸಮಸ್ಯೆಗಳಿಗೆ, ಕಾಯಿಲೆಗಳಿಗೆ ಹಾಗೂ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡ ಉದಾಹರಣೆಗಳನ್ನು ಕೊಡ್ತಾರೆ. ಮಗಳು ಕರ್ಕೊಂಡು ಬಂದಾಗ ಬೇಡ್ಕೊಂಡು ಮುಟ್ಟಬೇಕಂದ್ರೆ ಹೀಗೆ ಶಾಬುದ್ದೀನ್ ಶಾಹಿ ಅವರು ಒಬ್ಬೊಬ್ಬರನ್ನೇ ಕರೆದು ಅವರ ಕಷ್ಟಗಳನ್ನು ಪರಿಹರಿಸುವುದಾಗಿ ಹೇಳ್ತಿದ್ದಾಗಲೇ ಒಬ್ಬ ಹೆಂಗಸಿನ ಮೈಯೊಳಗೆ ಅಡಗಿದ್ದ ದುಷ್ಟಶಕ್ತಿ ಎಚ್ಚೆತ್ತುಕೊಂಡಿತ್ತು. ಆಕೆ ನನ್ನನ್ನ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದ್ರಿ, ನನ್ನ ಪಾಡಿಗೆ ಬಿಟ್ಟು ಬಿಡಿ, ಮೊದಲೇ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ, ಹೀಗೆ ಕಿರ್ಚೋಕೆ ಶುರು ಮಾಡಿದ್ರು. ಹೌದು, ಆಕೆಯ ದೇಹವನ್ನ ಸೇರಿದ್ದ ಯಾವುದೋ ದುಷ್ಟಶಕ್ತಿಯೇ ಹಾಗೆ ಆ ಹೆಂಗಸಿನ ಮೂಲಕ ಮಾತನಾಡಿಸಿತು ಅನ್ನೋದು ಅಲ್ಲಿ ನೆರೆದಿದ್ದವರ ನಂಬಿಕೆ. ಹೀಗೆ ದುಷ್ಟಶಕ್ತಿಯ ದಾಳಿಗೆ ಒಳಗಾಗಿದ್ದ ಆ ಹೆಂಗಸನ್ನ ಅಜ್ಜಯ್ಯನವರ ಮುಂದೆ ನಿಲ್ಲಿಸಲಾಯಿತು.
ನಿಲ್ಲಲು ಶಕ್ತಿಯೂ ಇಲ್ಲದ ಆ ಹೆಂಗಸು ಆಗಾಗ ಕುಸಿದು ಬೀಳ್ತಾ ಇದ್ಲು. ಅಲ್ಲೇ ನಿಂತಿದ್ದ ಆಕೆಯ ಗಂಡ ಹಾಗೂ ಒಂದಷ್ಟು ಜನರು ಆಕೆಯನ್ನ ಹಿಡಿದು ನಿಲ್ಲಿಸಿದ್ರು. ಅಜ್ಜಯ್ಯ ಆಕೆಯನ್ನ 11 ಸುತ್ತು ನಿಂತಲ್ಲಿಯೇ ತಿರುಗಿಸೋಕೆ ಹೇಳಿದ್ರು. ಆಕೆ 11 ಸುತ್ತು ಸುತ್ತಿದ ಮೇಲೆ ಒಂದು ನಿಂಬೆಹಣ್ಣನ್ನ ಮಂತ್ರಿಸಿ ಕೊಟ್ಟು ಅದನ್ನ ಪೂರ್ತಿಯಾಗಿ ತಿನ್ನಿಸೋಕೆ ಹೇಳಿದ್ರು. ಇದರಲ್ಲಿ ಅದೆಷ್ಟು ಸತ್ಯವೋ ಅದೆಷ್ಟು ಮಿಥ್ಯವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗರ ಬಡಿದವರಂತೆ ವರ್ತಿಸುತ್ತಿದ್ದ ಆ ಹೆಂಗಸು ಚೇತರಿಸಿಕೊಂಡದ್ದಂತೂ ಸುಳ್ಳಲ್ಲ. ಅಜ್ಜಯ್ಯ ದೇವರು ಯಾರು? ಅವರು ಶಹಾಬುದ್ದೀನ್ ಶಾಹಿ ಅವರ ತಂದೆಯವರ ಮೈ ಮೇಲೆ ಆವಾಹನೆ ಆಗ್ತಿದ್ದದ್ದು ಯಾಕೆ? ಇದೀಗ ಶಹಾಬುದ್ದೀನ್ ಶಾಹಿ ಅವರ ಮೈ ಮೇಲೆ ಆವಾಹನೆ ಆಗ್ತಿರುವುದು ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಇಲ್ಲಿ ಯಾರಿಂದಲೂ ಸ್ಪಷ್ಟವಾದ ಉತ್ತರಗಳು ಸಿಗೋದಿಲ್ಲ. ಅಷ್ಟೇ ಅಲ್ಲ, ಅದು ಹೆಬ್ಬಳ್ಳಿಯ ಜನರಿಗೆ ಅಷ್ಟು ಮುಖ್ಯವೂ ಅಲ್ಲ. ಆದರೆ ಆ ಹೆಸರಿನ ದೈವವೊಂದು ಶಹಾಬುದ್ದೀನ್ ಶಾಹಿ ಅವರ ಮೂಲಕ ನಮ್ಮ ಕಷ್ಟಗಳನ್ನ ಪರಿಹರಿಸ್ತಿದೆ ಅನ್ನೋ ಸಮಾಧಾನವಂತೂ ಇಲ್ಲಿಯ ಜನರಲ್ಲಿ ಆಳವಾಗಿ ಬೇರೂರಿದೆ ಅನ್ನೋದು ಮಾತ್ರ ಸುಳ್ಳಲ್ಲ. ಶಹಾಬುದ್ದೀನ್ ಶಾಹಿ ಅವರ ಪವಾಡಗಳ ಬಗ್ಗೆ ಇಲ್ಲಿನ ಜನರದ್ದು ಒಂದೇ ಅಭಿಪ್ರಾಯ. ಅದೇನೆಂದ್ರೆ ಇವರ ಮೈ ಮೇಲೆ ಬರೋ ಅಜ್ಜಯ್ಯನಿಂದಾಗಿ ಶಹಾಬುದ್ದೀನ್ ಶಾಹಿ ಅವರು ಸಹ ಪವಾಡ ಪುರುಷ ಅನ್ನಿಸಿಕೊಂಡಿದ್ದಾರೆ. ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಒದಗಿಸ್ತಾರೆ. ನಮ್ಮ ಸಮಸ್ಯೆಗಳನ್ನ ತಾವೇ ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡ್ತಾರೆ. ಹೀಗಾಗಿ ಶಹಾಬುದ್ದೀನ್ ಶಾಹಿ ಅವರು ನಮಗೆ ದೇವರ ಸ್ವರೂಪ ಅನ್ನೋದು ಇಲ್ಲಿಗೆ ಬರೋ ಪ್ರತಿಯೊಬ್ಬರ ಮಾತು. ನಮ್ಮ ಹೆಣ್ಮಕ್ಳಿಗೆ ಆರಾಮಿದ್ದಿದ್ದಿಲ್ಲ ರೀ. ಗಾಳಿ ಆಗಿತ್ತು 5-6-7 ತಿಂಗಳ ದಿನ ಆತ್ರಿ. ಇಲ್ಲಿ ಚಲೋ ಇತ್ತು ರೀ. ಪೈಲಾದರೂ ಬರತ್ತಿದ್ದೀವಿ ರೀ ನಾವು. ಈಗ ನೀನು ಜೀಪ್ ಮಾಡ್ಕೊಂಡು ಇಲ್ಲಿ ತಂದೀವಿ ರೀ. ಇಲ್ಲಿ ಮುತ್ಯಾರ ಅಂತಕ ಚಲೋ ಆತ್ರಿ. ಇಲ್ಲಿ ಎದ್ದು ಕಿಸಿಂದ್ರೆ ಮೇಯಾಗಿತ್ತು, ಹೊರಗೆ ಹೋತ್ರಿ. ಈಗ ಭಾಳ ಕಾಡ್ತೀರಿ. 5-6-7 ತಿಂಗಳ ದಿನ ಕಾಡ್ತೀರಿ ಅದು. ಹಾಂ, ಪೈಲೂ ಬರ್ತಿದ್ದೀವಿ ರೀ. ಆಗೇನು ಇದ್ದಿದ್ದಿಲ್ಲ ರೀ, ಚಲೋನೇ ಇತ್ತು ರೀ. ಈಗ ಒಂದು 2 ವರ್ಷ ಬಿಟ್ಟಿದ್ದೀವಿ ರೀ ನಾವು. ಮಾತು ಬಂದೀವಿ ರೀ. ಈಗ ಚಲೋ ಆತ್ರಿ. ಹೆಬ್ಬಳ್ಳಿಯ ಜನರು ಮತ್ತು ಬಾಗಲಕೋಟೆಯ ಅಕ್ಕಪಕ್ಕದ ಜಿಲ್ಲೆಯ ಜನರಷ್ಟೇ ಅಲ್ಲದೆ ಮುಂಬೈ, ಆಂಧ್ರ, ತಮಿಳುನಾಡಿನಿಂದಲೂ ಇಲ್ಲಿಗೆ ಜನರು ಬಂದು ತಮ್ಮ ಕಷ್ಟಗಳನ್ನ ಪರಿಹರಿಸಿಕೊಂಡಿದ್ದಾರಂತೆ. ಇನ್ನು ಮೊಹರಂ ದಿನ ಅಜ್ಜಯ್ಯನಿಂದ ತಮ್ಮ ಕಷ್ಟಗಳನ್ನ ಪರಿಹರಿಸಿಕೊಂಡ ಸಾವಿರಾರು ಜನರು ಹೆಬ್ಬಳ್ಳಿಗೆ ಬಂದು ತಮ್ಮ ಕೃತಜ್ಞತೆಯನ್ನ ಸಲ್ಲಿಸುತ್ತಾರಂತೆ. ಇನ್ನು ತಾವು ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ಶಹಾಬುದ್ದೀನ್ ಶಾಹಿ ಅವರು ಯಾವುದೇ ರೀತಿಯ ಹಣವನ್ನಾಗ್ಲಿ ಅಥವಾ ಇನ್ನಾವುದೇ ಉಡುಗೊರೆಯನ್ನಾಗ್ಲಿ ತೆಗೆದುಕೊಳ್ಳೋದಿಲ್ಲವಂತೆ. ಒಟ್ಟಾರೆ ದೇವರ ಮೇಲಿನ ಅಥವಾ ಒಂದು ಶಕ್ತಿಯ ಮೇಲಿನ ನಂಬಿಕೆಯಿಂದಾಗಿ ಹೆಬ್ಬಳ್ಳಿಗೆ ಬರೋ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಷ್ಟ ಪರಿಹಾರವಾಯಿತು ಅನ್ನುವ ನಿಟ್ಟುಸಿರಿನಿಂದಲೇ ವಾಪಸ್ಸು ಹೋಗ್ತಾನೆ. ಹೌದು, ಮನುಷ್ಯನ ಅತಿ ದೊಡ್ಡ ಶಕ್ತಿಗಳಲ್ಲಿ ನಂಬಿಕೆಯೂ ಕೂಡ ಒಂದು. ಅದೇ ನಂಬಿಕೆ ಒಬ್ಬ ವ್ಯಕ್ತಿಯನ್ನ ಸಾವಿನಿಂದಲೂ ಹೊರಗೆ ತರಬಲ್ಲದು. ಇಲ್ಲಿಯೂ ಸಹ ಅದೇ ನಂಬಿಕೆ ತನ್ನ ಕೆಲಸವನ್ನ ಮಾಡ್ತಿದೆ. ಅಜ್ಜಯ್ಯನನ್ನ ನಂಬಿ ಬಂದ ಜನರು ಅಜ್ಜಯ್ಯನ ಮೇಲಿನ ದೃಢ ನಂಬಿಕೆಯಿಂದಲೇ ತಮ್ಮ ಕಷ್ಟಗಳನ್ನ ಪರಿಹರಿಸಿಕೊಳ್ತಿದ್ದಾರೆ ಅನ್ನಬಹುದು. ಇದೇ ಇವತ್ತಿನ ಮಂತ್ರಭೂಮಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.